ಸ್ವಾಮಿಗಳು ಶ್ರೀ ಕ್ಷೇತ್ರ ಮುಗಳಕೋಡ ಚಿಡಗಮಠ ಶ್ರೀಮಠ ಶಶಿಕಾಂತ್ ಇದ್ದಾರೆ. ಸಮಸ್ತ ಪರಮ ಮಹಾಸ್ವಾಕ್ಯದ ಬರೋದ ಮುಖಾಂತರವಾಗಿ ಉಪಯುಕ್ತವಾಗಿರ್ತಕ್ಕಂಥ ದೀಪ ಬೆಳಗಿಸುವ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲ ಮಾತ್ರ ಭಾರತ ದೇಶವನ್ನು ಅಪರೂಪವಾಗಿ ಕಾಣಬಹುದು. ರಾಜ್ಯ ಮಟ್ಟದ 4ನೇ ಬೃಹತ್ ಅವರು ಸನ್ಮಾನ್ಯ ವೀರಣ್ಣ ಸಜ್ಜನ್ ಅವರು, ಸನ್ಮಾನ್ಯ ಶ್ರೀ ಮಹಾದೇವ್ ಬನ್ಸೋಡಿ ಅವರು, ಸನ್ಮಾನ್ಯ ವೀರೇಶ್ ಗಬ್ಬೂರ್ ಅವರು, ಸನ್ಮಾನ್ಯ ರಾಜ ರಂಗಪ್ಪ ಕಕ್ಕೆ, ಮಹಂತೇಶ್ ಮಮರಾಜ್ ಗಣ್ಯಮಾನ್ಯರು ಹಾಗೂ ರೈತ ಸಂಘಟನೆಗಳ ನಾವು ಪರಮ ಪೂಜ್ಯ ಆಹಾರ ಬಹಳ ಮುಖ್ಯ. ಇವತ್ತು ಏನು ಇರ್ಲಿಕ್ಕಂದ್ರೆ ಈ ಅನ್ನ ಮತ್ತು ನೀರನ್ನ ಇವತ್ತು ನಮ್ಮ ದೇಶ ಸಮಗ್ರವಾಗಿ ಎಲ್ಲ ಖರ್ಚನ್ನು ಹಾಕಿಸಿ ನೀರು ಮುಟ್ಟದೇ ಇರುವ ಕಾರಣಕ್ಕೆ ನೀರು ಕೃಷಿಗೆ ಸರ್ಕಾರದ ಅವಿನೀತಿ ಪದ್ಧತಿ ವಿರುದ್ಧ ಇವತ್ತೇನು ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಮಾವೇಶ ಯಶಸ್ವಿ ಆಗುತ್ತೆ. ಯಾಕಂದ್ರೆ ಇವತ್ತು ಲಕ್ಷ ಜನರನ್ನ ಜಾಗೃತಿಗೊಳಿಸುವಂತವ್ರು ಇಲ್ಲಿ ಬಂದಿದ್ದೀರಿ. ಇವತ್ತು ನೀವು ಇಲ್ಲಿ ಯಾಕಂದ್ರೆ ಬಂದಿದ್ದಕ್ಕರು ಕಡಿಮೆ ಜನಸಂಖ್ಯೆ ಅಲ್ಲದಿರಿ, ನಿಮ್ಮ ಕಳಕಳಿ ಬಹಳ ಮುಖ್ಯ. ಈ ನಿಮ್ಮೆಲ್ಲರ ಕಳಕಳಿಗೆ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ಮೂಲಕ ಈ ವೇದಿಕೆ ಎಲ್ಲರಿಗೂ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಯಾಕಂದ್ರೆ ಇವತ್ತು ನೀವೆಲ್ಲರೂ ಹಳ್ಳಿಯಲ್ಲಿ ಹೋಗಿ ಜನರನ್ನು ಜಾರಿ ಮಳ್ಳಿಗೆ ಹೋಗಿ ನಾವು 524.256 ಅಡಿಗೆ ಇವತ್ತು ರೈತರು ಏನಿವತ್ತು ಒಣ ಬೇಸಾಯ ಆಗಿರ್ಬೋದು, ನೀರಾವರಿ ಆಗಿರ್ಬೋದು, ಬೆಳಗ್ಗೆ 60 ಇಸ್ವಿಗಿಂತ ಮುಂಚೆ ದೇಶದಲ್ಲಿ ಸಾವಯವ ಕೃಷಿ ಇತ್ತು. ಸಂದರ್ಭದಲ್ಲಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಅವರಿಗೂ ಕೂಡ ಒಂದು ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಪಾಟೀಲ್ ಉಪಾಧ್ಯಕ್ಷರು ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಿಗೆ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚೂನಪ್ಪ ಬಂದಿದ್ದಾರೆ. ಅವರೆಲ್ಲರ ಪಾದಕಮಲಗಳಿಗೆ ನನ್ನ ಅನಂತ ನಮಸ್ಕಾರ ಅರ್ಪಿಸುತ್ತಾ ಗೌರವ ಸಮರ್ಪಣೆ ಜೋರಾದ ಚಪ್ಪಾಳ ತಟ್ಟುವುದರೊಂದಿಗೆ ಆತ್ಮೀಯರೇ ಅವರ ಬಲವನ್ನ ತುಂಬೋಣ. ಇನ್ನೂ ಅವರು ಸನ್ಯಾಸಿಗಳಿದ್ದಾರೆ, ನಮ್ಮ ಜೊತೆಯಾಗಿ ಯಾವತ್ತೂ ಇರ್ತಾರೆ. ಏನು ಈ ಒಂದು ಕಾರ್ಯಕ್ರಮ, ಈ ಒಂದು ಸಮಾವೇಶ ಯಾಕೆ ಮಾಡಬೇಕು, ಪ್ರತಿ ವರ್ಷ ಮಾಡೋದ್ರಿಂದ ಏನು ಉಪಯೋಗ ಅಂತೇಳಿ ಈಗಾಗಲೇ ಹಲವಾರು ಜನರು ಚಿಂತೆ ಮಾಡ್ತಾ ಇದ್ದಾರೆ. ಆದರೆ ನಂದು ಒಂದು ಪ್ರಶ್ನೆ ಏನಪ್ಪ ಅಂತಂದ್ರೆ, ನಮ್ಮೆಲ್ಲ ಹಿರಿಯರು ಪ್ರತಿ ವರ್ಷ ಆಯಾ ದೇವಸ್ಥಾನಗಳಲ್ಲಿ ಯಾವ ರೀತಿ ಜಾತ್ರಾ ಮಹೋತ್ಸವಗಳನ್ನು ಆಯೋಜನೆ ಮಾಡ್ತಾರೆ, ಅದೇ ರೀತಿ ನಾವು ಕೂಡ ಈ ಒಂದು ರೈತರ ಜಾತ್ರೆಯನ್ನ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕುಗಳಲ್ಲಿ ಮಾಡಿ ನಾವೆಲ್ಲರೂ ಕೂಡ ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದ್ರ ಮೂಲಕ ನಮ್ಮ ಹಕ್ಕುಗಳನ್ನು ನಾವು ಪಡೆದುಕೊಳ್ಬೇಕಾಗ್ತದೆ. ಯಾಕಂತಂದ್ರೆ ತಾವೆಲ್ಲ ನೋಡಿರ್ಬೋದು, ಈ ರಾಜ್ಯದ ಎಲ್ಲ ಇಲಾಖೆಗಳಲ್ಲಿ ಬಹುತೇಕ ಭ್ರಷ್ಟಾಚಾರ ಇಲ್ಲ ನಡೀಲಿಲ್ಲ ಏನೋ ಅಂತ ರೀತಿಯಲ್ಲಿ ನಾವು ಪ್ರತಿನಿತ್ಯ ಹಲವಾರು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ. ಯಾಕಂತಂದ್ರೆ ಯಾವುದೇ ಇಲಾಖೆಗೆ ಹೋದ್ರೂ ಕೂಡ ಲಂಚ ತಾಂಡವಾಡ್ತಾ ಇದೆ. ಅಲ್ಲಿ ಜಾತಿ ರಾಜಕಾರಣ ಮತ್ತು ಏನು ನಮ್ಮ ಜನಪ್ರತಿನಿಧಿಗಳು ತಮಗೆ ಬೇಕಾದಂಥ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮಾತ್ರ ತಮ್ಮ ಯೋಜನೆಗಳನ್ನು ಮಾಡಿಕೊಡ್ತಾ ಯಾವತ್ತೂ ಏನು ನಮ್ಮ ರೈತ ಯಾವುದನ್ನು ಆಸೆ ಮಾಡೋಲ್ಲ. ಅಂತ ಒಂದು ರೈತರಿಗೆ ಯಾವುದೋ ಪ್ರಶ್ನೆ ಮಾಡಿದಿರುವಂಥ ರೈತರಿಗೆ ಯಾವ ಯೋಜನೆ ಕೂಡ ಕೈಗೆ ನಿಲ್ಕೋಲ್ಲ. ಹೀಗೆ ಆಯ್ತಪ್ಪ ಅಂತಂದ್ರೆ ನಾವು ಮುಂದಿನ ದಿನಮಾನದಾಗ ಖುಷಿಯನ್ನು ಬಿಟ್ಟು ಈಗಾಗಲೇ ಹಲವಾರು ಜನ ಪಟ್ಟಣದತ್ತ ನಾವು ಮುಖ ಮಾಡಿ ಏನು ನಮ್ಮ ಇದ್ದು ಬಂದಂಥ ಹೊಲ ಮನೆಗಳನ್ನು ಮಾರಾಟ ಮಾಡಿ ಕೇವಲ 10-20 ಸಾವಿರ ರೂಪಾಯಿಗೆ ವಾಚ್ಮನ್ ಕೆಲಸ ಮಾಡುವಂಥ ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿತ್ತು. ಯಾಕಂತಂದ್ರೆ ನಮ್ಮನ್ನು ಆಳುವಂಥ ಜನಪ್ರತಿನಿಧಿಗಳಿಗೆ ಕೇವಲ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಒಂದು ಹಸಿರು ಶಾಲೆ ನೆನಪಾಗ್ತದೆ ಹೊರತು ಪ್ರತಿನಿತ್ಯ ನಮ್ಮ ನೂರಾರು ಸಮಸ್ಯೆಗಳಿಗೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ನಾವು ಈ ಭಾಗದಲ್ಲಿ ನೋಡಬಹುದು, ವಿಜಯಪುರ ಜಿಲ್ಲೆಯಲ್ಲಿ ಪಂಚ ನದಿಗಳ ಜಿಲ್ಲೆ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊತೀವಿ ನಾವು. ಕೃಷ್ಣಾ ನದಿ ನಮ್ಮದೇ ಐತಿ, ಆಲಮಟ್ಟಿ ಜಲಾಶಯ ನಮ್ಮದೇ ಐತಿ. ಲಕ್ಷಾಂತರ ಎಕರೆ ಭೂಮಿಯನ್ನು ನಮ್ಮ ಹಿರಿಯರು ಇದಕ್ಕಾಗಿ ತ್ಯಾಗ ಮಾಡಿದ್ದಾರೆ. ಅದರಲ್ಲಿ ಹಲವಾರು ಪರಿಶ್ರಮದಿಂದ ಕಟ್ಟಿರುವಂಥ ಮನೆಗಳಿರ್ಬೋದು, ಮಠಗಳಿರ್ಬೋದು, ದೇವಸ್ಥಾನಗಳಿರ್ಬೋದು, ನಮ್ಮ ಹಿರಿಯರ ಎಲ್ಲ ಒಂದು ಆಸ್ತಿ ಅಂದ್ರೆ ಗೋರಿಗಳಿರ್ಬೋದು, ಅದನ್ನೆಲ್ಲ ಕೂಡ ಮುಂದಿನ ಪೀಳಿಗೆಗೆ ನೀರಾವರಿ ಆಯ್ತಪ್ಪ ಅಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಸಮಗ್ರ ನೀರಾವರಿ ಆಗ್ತದೆ. ನಮ್ಮ ಮಕ್ಕಳು ಕೂಡ ಸಾಲದಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋದು ತಪ್ತದೆ ಅಂತ ಹೇಳಿ ನಮ್ಮ ಹಿರಿಯರು ಎಲ್ಲರೂ ಕೂಡಿ ಆಲಮಟ್ಟಿ ಜಲಾಶಯಕ್ಕೆ ಲಕ್ಷಾಂತರ ಎಕರೆ ಭೂಮಿಯನ್ನು ಬಿಟ್ಟುಕೊಟ್ಟಿದ್ದೆವು. ನಮಗೆಲ್ಲ ಗೊತ್ತಿರಲಿ, ಸುಮಾರು 1964ರಲ್ಲಿ ಪ್ರಾರಂಭವಾದಂಥ ಈ ಒಂದು ಯೋಜನೆ ಇಲ್ಲಿವರೆಗೂ ಕೂಡ ಕೇವಲ ಬಿಜೆಪಿ ಅವರು ಕಾಂಗ್ರೆಸ್ ಮೇಲೆ ಹಾಕೋದು, ಅವ್ರು JDS ನವ್ರ ಮೇಲೆ ಹಾಕೋದು, ರಾಜ್ಯದವ್ರು ಕೇಂದ್ರದವ್ರ ಮೇಲೆ ಹಾಕೋದು, ಕೇಂದ್ರದವ್ರು ರಾಜ್ಯದ ಮೇಲೆ ಹಾಕುತ್ತಾ ಈ ಒಂದು ಪ್ರತಿ ವರ್ಷ ಚುನಾವಣೆ ಬಂದಾಗ ಮತ್ತೆ ಹೊಳೆ ಪ್ರಮಾಣ ಮಾಡ್ತಾರೆ. ಇದೇ ಗ್ರೌಂಡ್ನಲ್ಲಿ ಬಂದು ಪ್ರಮಾಣ ವಚನ ಮಾಡ್ತಾರೆ. ಪ್ರತಿ ವರ್ಷ 10,000 ಕೋಟಿ ರೂಪಾಯಿಗಳನ್ನ ಆಲಮಟ್ಟಿ ಜಲಾಶಯ ಕೊಟ್ಟು ಈ ಒಂದು 5 ವರ್ಷದಲ್ಲಿ ನಮ್ಮ ಅಧಿಕಾರದಲ್ಲಿ ಒಟ್ಟಾರೆ ಮುಗಿಸ್ತೀವಿ ಅಂತ ಹೇಳಿ ಪ್ರಮಾಣ ವಚನ ಮಾಡಿರ್ತಾರೆ. ಆದರೂ ಕೂಡ
60 ವರ್ಷ ಆಯ್ತು ಇವತ್ತಿನ ದಿನ. ಯಾವುದೇ ಒಂದು ಯೋಜನೆ ಕೇವಲ 50 ವರ್ಷನಾಗ ಮುಗಿಬೇಕಾದಂಥ ಯೋಜನೆ 60 ವರ್ಷ ಆದ್ರೂ ಕೂಡ ಮುಗ್ದಿಲ್ಲಪ್ಪ ಅಂತಂದ್ರೆ ನಮ್ಮ ಜನಪ್ರತಿನಿಧಿಗಳ ಹಿತಾಸಕ್ತಿ ಎಷ್ಟೈತೆ, ನಮ್ಮ ರೈತರ ಬಗ್ಗೆ ಇವ್ರ ಕಾಳಜಿ ಎಷ್ಟೈತೆ ಅಂತ ವಿಚಾರ ಮಾಡ್ಬೇಕು.